ನಾವು ಅಲ್ಲಿ ಸ್ನಾನ ಮಾಡ್ತೀವಿ ಗೈಸ್. ಇವಾಗ ಬಟ್ಟೆ ಬಿಚ್ಚದ ಚಡ್ಡಿ ಬುಟ್ಟಿ ಗಂಗೆ ತಮಟೆ ಬಾರಿಸ್ತಿರೋನು ಒಬ್ಬ ಹಾರ್ಮೋನಿಯಮು. ಗಾಂಧಿ ತಾತನ 3 ಕೋತಿಗಳು, ಬಿಗ್ ಡೈನೋಸಾರ್. ಇಲ್ಲೊಬ್ಬರು ಪಂಡಿತರು ನಮಸ್ಕಾರ ಮಾಡ್ತಾ ಇದ್ದಾರೆ ನೋಡಿ. ಜೈ ಶ್ರೀ ಹನುಮಾನ್ ಕಾಣಿಸ್ತಿದೆಯಲ್ಲ. ಉಪಯುಕ್ತ ಇರೋದಿಲ್ಲ, ಹಸ್ಬೆಂಡ್ ವೈಫ್ ಅಂತ ಇಲ್ಲಿ. ವಾಟ್ಸಪ್ ಎಲ್ಲರೂ ನಮಸ್ಕಾರ ಆ್ಯಂಡ್ ಗುಡ್ ಮಾರ್ನಿಂಗ್. ನೆನ್ನೆ ಎಲ್ಲ ಮದುವೆಲ್ಲ ಮುಗೀತು. ಅದ್ರ ಸೂಪರ್ ಊರ ಕಡೆ ಬೆಳೆ ಎದ್ದ ತಕ್ಷಣ ಕಡೆ ಅಜ್ಜಿನ ಎಲ್ಲರೂ ಕೂತ್ಕೊಂಡು ಒಂಥರ ಭಜನೆ ಥರ ಮಾಡ್ತಾರೆ, ಡೋಲ್ ಮಡಿಕೊಂಡು ಎಲ್ಲರೂ. ಇಲ್ಲಿ ನಾನು ಮೇಲೆ ಮೊಬೈಲ್ ಆಡ್ತಾ ಕೂತಿದ್ದು ನೋಡ್ತೀರಾ. ನಾನು ಹಿಂಗೆ ಹಿಡ್ದಿಲ್ಲ. ನಿನ್ನೆ ಎಲ್ಲೋ ಬೇರೆ ಕಡೆ ಇವತ್ತು ಸೇನ್ಪುರ್ ಬಿಟ್ಟು ಬೇರೆ ಯಾವುದೋ ಊರಿಗೆ ಹೋಗ್ತಿದೆ ಅಂತ ಹೋಗ್ಕೊಳಕ್ಕೆ ನಮ್ಮ ಸೇನ್ಪುರದ ಜಾರನ ಕೋಕ್ನಿ ಹೋಗ್ತಿರೋದು. ಆವಾಗ ಇಲ್ಲಿ ಸುಮ್ಮನೆ ಟೈಮ್ ಪಾಸ್ ಮಾಡ್ತಿದ್ದೇವೆ ಅಷ್ಟೇ. ಸೊ ಈ ಟ್ರಾವೆಲಿಂಗ್ ಇದ್ದಾರೆ, ಮನೆ ಹೋಗಿದ್ದಾರೆ, ಹಂಗೆ ಮಾಡ್ತಾರೆ ಕಡೆ ಬಿದ್ಗಿರಿ ಕೂಡ ಮಾರೋದು. ಹಾಂ ಅಲ್ಲೊಂದೈತೆ ಮುಂದ್ಗಡೆ ಸ್ಮಾಲ್ ನಮ್ಮ ನಂಜನಗೂಡು ಸೇರ್ತೀವಿ ಆ ಥರನೇ ಇದೆ. ಈ ಕಡೆ ಹಂಗೆ ಕಬ್ಬು ಜ್ಯೂಸ್ ಕೊಡೋಕೆ ಸ್ಟಾಪ್ ಮಾಡಿದೆ ಈ ಕಡೆ. ಹೊರಗಡೆ ತುಂಬ ಕಾವ ಮಾಡಿ ಈಚ ಕಡೆ ಮನೆ ಕಟ್ಟಿದ್ದೇನೆ. ಸೊಳ್ಳೆ ಪರದೆಲ್ಲ ನಾವು ಕೊಟ್ಟು ಸೊಳ್ಳೆ ಕಡೆ ತಗೊಂಡ್ಬಿಟ್ಟು 2 ದಿನ ಸೊಳ್ಳೆ ಮನೆಗೆಲ್ಲ ಕಡೆ ವಜೆ ಮನೆಗೆ ಅದ್ರಲ್ಲಿ ಕೊಟ್ಟರು ರೂಮಲ್ಲಿ ಹೋಗಿ ಮನೆ ಕಂದ್ರೆ ರೂಮ್ ಬೇಕು, ರೂಮ್ ತಗೋ ಈಚೆ ಕಡೆ ಮನೆಗೆ ಇಲ್ಲಿ ಸೊಳ್ಳೆ ಪರದೆ. ಸೊ ಯೋಗ ವಾಟ್ಸಪ್ ಗುಡ್ ಮಾರ್ನಿಂಗ್. ನಿನ್ನೆ ಬಂದಿದ್ದು ನಾವು ಇಲ್ಲೇನು ಮಾಡೋಕ್ಕಾಗಿಲ್ಲ. ಬಟ್ ಇವಾಗ ನಾವು ಬಂದಿರೋದು ಕೋಕ್ನಿ ಹೇಳಿದ್ನಲ್ಲ ಆಯುಷ್ ಅವರ ಅಪ್ಪನ ಮನೆಗೆ. ನಾವು ಅವತ್ತೆಲ್ಲ ಇದ್ದಿದ್ದು ಆಯುಷ್ವರ ಅಮ್ಮನ ಮನೆ ನೋಡಿ. ಅಪ್ಪ ಈ ಕಡೆ ಇರೋದು ಮನೆ ಇವ್ರ ಇಲ್ಲಿ. ದಿಸ್ ಈಸ್ ದ ಹೌಸ್. ಬಂದಾಗಿಂದ ಈ ಕಡೆ ಡೆಲ್ಲಿ ಆಗಲಿ ಈ ಕಡೆ ಉತ್ತರ ಪ್ರದೇಶ ಬಂದಾಗಿಂದ ಹಳ್ಳಿಗೆ ಎಲ್ಲ ಕಡೆ ಬರೀ ಎಮ್ಮೆಗಳು ನೋಡಿದೆ. ಇದು ಒಂದು ಮನೇಲಿ ಮಾತ್ರ ಹಸು ಸಾಕಿರೋದಿಲ್ಲ, ಗೋಮಾತ. ಸೊ ಆಯ್ತು ನಮ್ಮ ಮನೇಲಿ ವಿಡಿಯೋ ಮಾಡ್ತಿದ್ದೆ. ಅಚಾನಕ್ಕಾಗಿ ಆಯುಷ್ ಅವರ ಅಣ್ಣ ಕಕ್ಕು ಅಂತ ಹೆಸರು, ಇನ್ನೊಬ್ರದ್ದು ಗೋಲ್ಡಿ ಅಂತ. ಸೊ ಇವರು ಗದ್ದೆ ಸೈಡ್ ಎಳ್ಕೊಂಡ್ಬಂದಿದ್ದಾರೆ. ಅದೇನೋ ಯಾವುದೋ ಹೇಳೋರಿಗೂ ಉತ್ತರ ಈ ವಿಡಿಯೋಕ್ಕೆ. ಇವನು ಮರ್ತೋಗ್ಬಿಟ್ಟ. ಅಲ್ಲಿ ಸ್ನಾನ ಮಾಡ್ತೀವಿ, ಮಿನಿ ಸ್ವಿಮ್ಮಿಂಗ್ ಪೂಲ್. ಇಲ್ಲೊಂದು ಅದೇನು ಹೆಸರು ಕರೀತಾರೆ, ಅದು ಏನೋ ಗೊತ್ತಾಗಲ್ಲ ಗುರು. ಸ್ವಿಮ್ಮಿಂಗ್ ಪೂಲ್. ಇಲ್ಲೊಂದು ಸ್ವಲ್ಪ ಸ್ನಾನ ಇವಾಗ. ಇಲ್ಲ ನೋಡಿ ಎಷ್ಟು ದೊಡ್ಡ ಜೇನಿದೆ ಇಲ್ಲಿ ನೋಡಿ ಗುರು. ನಾನು ಜೇನು ಇಲ್ಲಿದೆ, ಅಲ್ಲಿ ಇರ್ತೀನಿ ನಾನು. ಇಲ್ಲೊಂದು ಮತ್ತೆ ಇಲ್ಲೊಂದು. ಇಲ್ಲಿ ನವಿಲ್ ನೋಡ್ತಾ ಇರೋದು ಹುಳ್ಳಿ ಕಡೆ ಎಲ್ಲ ಬಡಿಸೋದು. ಈ ಕಡೆ ಎಲ್ಲ ನಿಮ್ಗೆ ಹತ್ತಿರ ನೀವು ಇಲ್ಲಿ ನವಿಲ್ ಕುಣಿತ ನೋಡ್ಬೋದು. ನಾನು ನಿನ್ನೆ ಹೋಗಿದ್ದಾಗ ಇನ್ನೇ ಜಾಸ್ತಿ ವಿಡಿಯೋನ ಮಾಡಕ್ ಹೋಗಿಲ್ಲ. ಸಾರಿ ಡಾಲ್ ದೇ ಬಾದ್ ಮೇ ಮತ್ತೆ ವೆಲ್ಕಮ್ ಬ್ಯಾಕ್. ಇಲ್ಲಿ ಯಾರದಕ್ಕೆ ಸ್ಟಾಪ್ ಮಾಡಿದ್ರೆ ಇಲ್ಲೇ ಶುರು ಮಾಡಿ ಹೇಳಿದ್ನಲ್ಲ ಕಕ್ಕು ಇಲ್ಲಿ ತಗೊಂಡವು. ಆಮೇಲೆ ಅವರ ಗದ್ದೆಯಲ್ಲಿರೋ ಬೋರ್ವೆಲ್ ನೀರಲ್ಲಿ ಸ್ನಾನ ಮಾಡೋದಕ್ಕೆ ಒಳ್ಳೆ ತಣ್ಣಗೆ. ಇವಾಗ ಬಿಸಿಲು ಕಾಯ್ತಾ ಇದೀವಿ. ನಿಮ್ಗೇನು ಹೇಳ್ತಿದ್ದಲ್ಲ, ಹಸುಗಳು ಇಲ್ಲಿರೋದು ಎಲ್ಲ ಕಡೆ ಇವಾಗ ಎಮ್ಮೆ ನೋಡಿ ಸಾಕಾಗೈತಿ. ಇಲ್ಲಿ ಹಸುಗಳಿವೆ, ಇಲ್ಲಿ ನೋಡಿ ಹಾಲು ಕುಡಿಯೋರು ಇದ್ವಲ್ಲ ಫುಲ್ ನೆಮ್ಮದಿ ಅನಿಸ್ತೀವಿ. ಎಮ್ಮೆ ಅಲ್ಲ ಹಾಗೆ. ಇನ್ನೊಂದು ಏನಂದ್ರೆ ಇಲ್ಲಿ ದೇವಸ್ಥಾನ ಇದೆ ಪಕ್ಕದಲ್ಲೂ, ಇಲ್ಲೇ ಅದು ಕಾಣಿಸ್ತದೆ ದೇವಸ್ಥಾನ, ಶಿವನ್ ದೇವಸ್ಥಾನ. ಅದು ಎಷ್ಟು ನೋಡಿ ಎಲ್ಲೇ ಕಾಣುತ್ತೆ ನೋಡಿ, ಶಿವನ್ ದೇವಸ್ಥಾನ ಇಲ್ಲೇ ಇದೆ. ನೆನ್ನೆ ತಾನೇ ಹೋಗಿ ಬಂದಾಗ ಸ್ನಾನ ಮಾಡ್ಕೊಂಡು ಒಂದು ಓಂ ನಮಃ ಶಿವಾಯ. ಒಂದೇ ಕಡೆ ನಿಮ್ಗೆ ಹಸುಗಳು ತೋರಿಸ್ತೀನಿ ಇವಾಗ. ಇಲ್ಲಿ ನೋಡಿ ಹಸುಗಳು ಇಲ್ಲೇ ಇದೆ, ಗೋಮಾತೆ. ಹಂಗೆ ಒಂದು ಕುರಿನೂ ಐತೆ ಇಲ್ಲಿ, ಅವರ ಅಪ್ಪನ ಮನೆ. ಇಲ್ಲಿ ಇನ್ನೊಂದು ಗುಡ್ ಥಿಂಗ್ ಏನಂದರೆ ಎಲ್ಲ ನ್ಯಾಚುರಲ್ಲು. ಚಪಾತಿ ಇದು ಇವತ್ತೆಲ್ಲ ಗೋಧಿ ಶೋ ಮಾಡಿದ್ನಲ್ಲ, ಆ ಗೋಧಿ ಮಿಷಿನ್ ಇಲ್ಲಿ ಅಂಗಡಿ ಇಲ್ಲೇ ಮುಂದೆನೇ ಇದೆ. ಅಲ್ಲೇ ಗೋಧಿನ ಚೆನ್ನಾಗಿ ಇದು ಮಾಡ್ಬಿಟ್ಟು ಪುಡಿ ಮಾಡ್ತಾರೆ, ಚಪಾತಿ ಹಿಟ್ಟು ಮಾಡ್ತಾರೆ. ತರಕಾರಿ ಮಸಾಲೆ ಐಟಮ್ಗಳು ಮಾತ್ರ ಹೊರಗಡೆ ತಗೊಬೋತಾರೆ. ಹಂಗೆ ಅಕ್ಕಿನೂ ಈಗ ಮಿಕ್ಕಿದ್ರೆ ನ್ಯಾಚುರಲ್ ಎಲ್ಲ ಇಲ್ಲೇ. ಆಮ್ಯಾಕೆ ಸನ್ ಪ್ಯೂರ್ ಆಯಿಲ್ ಎಣ್ಣೆ ಅದನ್ನು ಇವ್ರು ಇಲ್ಲೇ ಮಾಡ್ತಾರೆ. ಇಲ್ಲಿ ನೋಡಿ, ಇದು ಒಳಗಡೆ ಇರೋ ಕಾಳು ಚೆನ್ನಾಗಿ ಸಪ್ರೇಟ್ ಮಾಡಿಬಿಟ್ಟು ಇದರಿಂದ ಎಣ್ಣೆ ತೆಗಿತಾರೆ. ಎಣ್ಣೆ ತೆಗೆದ್ಬಿಟ್ಟು ಅದನ್ನೇ ಅಡುಗೆ ಎಣ್ಣೆ ಆಯಿಲ್ ಯೂಸ್ ಮಾಡೋಂಥದ್ದು. ಆರಾಮಾಗಿ ಬಿಸಿಲಲ್ಲಿ ಇದು ಮಾಡ್ತಿದ್ದಾನೆ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ನಾವು ಇಲ್ಲಿಗೆ ಹೋಗ್ತಿದ್ವಿ, ಶುಕರ್ ತಾಲ್ ಅಂದರೆ ಗಂಗಾ ನದಿಗೆ ಸ್ನಾನ ಮಾಡೋದಕ್ಕೆ. ಅಲ್ಲಿ ಗಂಗಾ ನದಿಗೆ ಸ್ನಾನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಸ್ವಲ್ಪ ಹೊತ್ತಲ್ಲಿ. ಇವಾಗ ಗಂಗೆಗೆ ಹೋಗ್ತಿದ್ದೋ ಹಂಗೆ ಅಂದರೆ ಶುಕರ್ ತಾಲ್
ಇಲ್ಲೇ ಮಧ್ಯೆ ರೋಡಲ್ಲಿ ಸ್ವಲ್ಪ ಸ್ಟಾಪ್ ಮಾಡಿದ್ರು. ಅಂಕಲ್ ಸ್ವಲ್ಪ ಶೇವಿಂಗ್ ಮಾಡ್ಕೊತಿದ್ದಾರೆ. ಇಲ್ಲೇ ನೋಡಿ ಆಯುಷು ಅಂಕಲ್ ಇಲ್ಲೇ ಶೇವಿಂಗ್ ಸ್ವಲ್ಪ ಮಾಡ್ಕೊತಿದ್ದಾರೆ. ಸೊ ಮುಗಿಸ್ಕೊಂಡು ಹೋಗೋಣ. ಅಲ್ಲೇ ನೋಡಿ ಗೋಲ್ಡಿ ಕೂತಿ ಬೈಕಲ್ಲಿ ಅದೊಂದು ಬೈಕು. ಓಕೆ, ಅದೊಂದು ಬೈಕು, ಇದೊಂದು ಬೈಕು, ಮೂರು ಸೀಟ್ ಒಂದು ಬೈಕಲ್ಲಿ. ಸಿಯಟ್ ಗೋಲ್ಡಿ ಮದರ್ಸನ ಗೋಲ್ಡಿನ. ಸೊ ಗೈಸ್, ನಾ ಕಕ್ಕಿ ಅಂತ ಹೇಳಿದ್ನಲ್ಲ ಅವ್ರ ಅಣ್ಣ, ನಿಜವಾದ ಹೆಸರು ಪ್ರಿನ್ಸ್ ಅಂತೆ. ಒಂದು ಮೊದಲು ಗಗನ್ ಅಂತ ಇದ್ದತ್ತೆ, ಇವಾಗ ಇವರೇ ಚೇಂಜ್ ಮಾಡೋದು ಗೋಲ್ಡಿ. ನಾವು ಫೈನಲ್ ರೀಚ್ ಆಗಿದ್ದೀವಿ ಶುಕರ್ ಕಾಲ್ ಗೊತ್ತಿಲ್ಲ, ಮಾ ಗಂಗಾ ನದಿ ಎಂಟ್ರೆನ್ಸ್ ಇದೆ. ಆಯುಷ್ ಗೈಸ್ ನೋಡಿ, ಮಾ ಗಂಗಾ ನದಿ ಫುಲ್ ಕಮ್ಮಿ ಆಗ್ಬಿಟ್ಟಿದೆ ನನ್ನ ಕಡೆ. ಸ್ವಿಮ್ಮಿಂಗ್ ಅಲ್ಲ, ಇಷ್ಟೇ ನೀರು ಬರೋದು ನಂಗೆ, ಬಂದರೆ ಇಷ್ಟು ಗೊತ್ತಿಲ್ಲ ಅವ್ರಿಗೂ. ಹೊರಗತ್ತಿದ್ದಾನೆ ಗೋಲ್ಡಿ, ಆಯುಷ್ ಅಂತ ನಮಗೆ. ಒನ್ಸ್ ಸೊ ಲೆಟ್ಸ್ ಗೋ ಅಂಡ್ ಟೇಕ್ ಬಾತ್. ಕೂದಲು ಏನೇನು ಗೊತ್ತಿಲ್ಲ, ಯಾವಾಗಿಂದ ಅಲ್ಲಿ ಬೋರ್ವೆಲ್ ನೀರು ಸ್ನಾನ ಮಾಡ್ದಂಗಿದೆ. ಅದೇ ಫುಲ್ಲು ಫ್ರೆಶ್ ನೀರು ಬರೋದು. ಆದ್ರೆ ಇವಾಗ ಬಂದಿರೋದು ಗಂಗೆ. ನಂದು ಬ್ಲಾಗ್ ಮಾಡೋಕ್ಕಾಗಲ್ಲ, ಒಳಗಡೆ ನೀರು ವಾಟರ್ ಪ್ರೂಫ್ ಅಂತೂ ಅಲ್ವೇ ಇಲ್ಲ. ಟ್ರೈ ಮಾಡೋಣ ಆದ್ರೆ ಇವಾಗ. ಬಟ್ ಗೈಸ್ ಇವಾಗ ಬಟ್ಟೆ ಬಿಚ್ಚದ, ಚಡ್ಡಿ ಬುಟ್ಟಿ. ನೋಡು ಸ್ವಲ್ಪ ಕಲಿ ಇವನಿಂದ, ಚಡ್ಡಿ ಏನು ಹಾಕೇ ಇಲ್ಲ. ಸಿ ಹಿ ಸ್ನೇಕ್ಡ್ ಎಲ್ಲ ಡೂಡ್ ಅದೇ ಜಾನ ಸ್ವಲ್ಪ ಭಯ ಆಗುತ್ತೆ ಗೈಸ್. ಅದಕ್ಕೆ ಇವಾಗ ಏನು ಮಾಡಕ್ ಆಗೋದಿಲ್ಲ ಈಗ. ಸೊ ಇದೇ ನಮ್ಮ ಪ್ಲೇಸ್. ಇಲ್ಲಿ ಮಡ್ಬಿಟ್ಟು ಹೋಗ್ತಾ ಇದೀವಿ. ಮೊಬೈಲು, ಬ್ಯಾಗು, ಬಟ್ಟೆ ಗೀತೆ ಎಲ್ಲಾನು. ಗಂಗೆ ಮಾತಾಕೆ ಅಂದರ್ ಹಮ್ ಅಪ್ನೆ ನಾವು ನಮ್ಮ ದಂಡ ಮಾಫ್ ಮಾಡಕ್ ಬಂದಿದೀವಿ. ಸಾತ್ ಮಾಡು ಕ್ಯಾ ನಾಟ್ ಯಾರ್ ಬಂದ ಒಂದು UP ಟೂರಿಸಂ ಪ್ಲೇಸ್, ಒಂಥರ ಪಾರ್ಕ್ ತರ. ಈ ಎಂಟ್ರೆನ್ಸ್ ನಮ್ಮನ್ನ ವೆಲ್ಕಮ್ ಮಾಡ್ತಿರೋ ಒಂದು ಟೈಗರ್, ಇಲ್ಲೊಂದು ಅಲ್ಲೊಂದು ಟೈಗರ್, ಸೀದಾ ಟಾಟಾಯ್ಸ್ ಆಮೆ. ವಾವ್, ಫುಲ್ಲು ಗ್ರೀನ್ ಸಕ್ಕತ್ತಾಗಿರುತ್ತೆ ಪ್ಲೇಸ್ ಈ ಕಡೆ. ಒಬ್ಬ ತಮಟೆ ಬಾರಿಸ್ತಿರೋನು, ಒಬ್ಬ ಹಾರ್ಮೋನಿಯಮು, ಇನ್ನೊಬ್ರು ಏನೋ ಪ್ಲೇಟ್ ಇರುತ್ತೆ ಸಣ್ಣದಾಗಿ. ನಮ್ಮ ಕಡೆ ಕೋತಿಗಳು ಎಷ್ಟು ಉದ್ದ ಇರುತ್ತೆ ಬಾಲ, ಇದು ನೋಡಿ ಇವುಗಳಿಗೆ ಫುಲ್ ಸಣ್ಣದಾಗಿರೋಂಥ ಬಾಲಗಳು ಇವಕ್ಕೆಲ್ಲ. ಮರಿಗಳಿಗೂ ಸಣ್ಣ ಬಾಲ ಇಲ್ಲ. ಭಗವಂತ ಶಿವ ಅಲ್ಲಿ ಮರದ ಕೆಳಗಡೆ ಜ್ಞಾನ ಮಾಡ್ತಿರೋದು. ಏನು ಲಾಂಗ್ ಇದೆ ಗುರಿ ಇದು. ಮಕ್ಕಳು ಕೂತ್ಕೊಂಡು ಕೇಳ್ಕೊತಿದ್ದಾರೆ. ಓ ಹಂಗೆ ಇಲ್ಲಿ ಶ್ರೀಕೃಷ್ಣನ ಕೂತಿನ ಪಕ್ಕದಲ್ಲಿ. ಓಕೆ, ನೆಕ್ಸ್ಟ್ ನೋಡೋಣ ಬನ್ನಿ. ಮುಂದ್ಗಡೆ ಒಂದು ದೊಡ್ಡ ಆನೆನೇ ಇದೆ. ಒಂದು ಮುಂದ್ಗಡೆಯಲ್ಲಿ ಸೀದಾ ಆನೆ, ಬಿಗ್ ಎಲಿಫೆಂಟ್. ಆನೆ ಮಾವತ. ಹೈ ಡ್ಯೂಡ್, ಹಿಡಿದಿದೆ ಗುರಿ ಇದು. ನೋಡಿ ಗೈಸ್, ಬಿಗ್ ಎಲಿಫೆಂಟ್ ಅಂತ ಮುರ್ಗಿಡ್ದೋಗ್ಬಿಡ್ದವು. ನ್ಯಾತಾಡ್ಬೇಕು ಅನ್ಸೈತೆ, ಮುರ್ದೋಗ್ಬಿಟ್ರೆ ಅಷ್ಟೇ ಪ್ರಾಬ್ಲಮ್ ಆಗೋಗ್ತದೆ. ಕಲ್ಲ ಆಯ್ತು. ಹಾಯ್ ಮಾಡಿ ಗೈಸ್. ಪಿಕಾಕ್, ನ್ಯಾಷನಲ್ ಬರ್ಡ್ ಪಿಕಾಕ್. ಇಲ್ಲಿ ಇವ್ರು ಹೇಳ್ತಿರೋದಂದ್ರೆ ಅಂಕಲು ಗಾಂಧಿ ತಾತನ 3 ಕೋತಿಗಳು. ಕೆಟ್ಟದನ್ನ ಕೇಳಿಸ್ಕೋಬೇಡಿ, ಕೆಟ್ಟದನ್ನ ಮಾತಾಡಬೇಡಿ, ಕೆಟ್ಟದನ್ನ ನೋಡಬೇಡಿ. ಅರ್ಥ ಆಯ್ತಾ? ರೂಲ್ಸ್ ಫಾರ್ ಆಲ್. ಬಿಗ್ ಡೈನೋಸಾರ್. ದಟ್ಸ್ ಇಟ್. ನೋಡ್ರಿ, ಈಗ ಪಾರ್ಕಿಂದ ಈಚೆ ಹೋಗ್ತಾ ಇದ್ದೀವಿ. ಈಗ ಗಣೇಶನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈಗ ನಮ್ಮ ಸರ್ ದೊಡ್ಡ ವಿಗ್ರಹ ಗಣೇಶನ್ ನೋಡ್ತೀರಾ? ಮೈ ಫ್ರೆಂಡು ಗಣೇಶ್ ಅಂತ ಸಾಂಗ್ ಹೇಳಿ. ಜೈ ಶ್ರೀ ಗಣೇಶ್, ಗಣಪತಿ ಬಪ್ಪ ಮೌರ್ಯ. ಕಾಲು ಬಿಸಿ ಗುರು, ಬಿಸಿಲಿಗೆ ಕಾಲು ಬಿಸಿ. ನಮ್ಮ ನೆಕ್ಸ್ಟ್ ಟೆಂಪಲ್ ಹಿಂದ್ಗಡೆ ಗಣೇಶ್ ಒಂದು, ಮುಂದ್ಗಡೆ ಶ್ರೀ ಹನುಮಾನ್ ದೇವಸ್ಥಾನ. ಪ್ರಸಾದ ತಗೊಳ್ಳೋ ಇಲ್ಲಿ ದೇವಸ್ಥಾನ. ಜೈ ಶ್ರೀ ಹನುಮಾನ್ ದೊಡ್ಡ ವಿಗ್ರಹ ಇದೆ ಇಲ್ಲಿ. ಜೈ ಶ್ರೀ ಹನುಮಾನ್. ದೇವಸ್ಥಾನ ಕ್ಲೋಸ್ ಆಗಿದೆ, ಓಪನ್ ಮಾಡಿದೆ ಇನ್ನು. ಇಲ್ಲಿ ರಾಮ್ ರಾಮ್ ರಾಮ್
ಶ್ರೀರಾಮ್. ಗೇಟ್ ಓಪನ್ ಆಗಿಲ್ಲ. ಅಂಕಲು ಪ್ರಸಾದ ತಗೊಂಡ್ಬಂದಿದ್ದಾರೆ ನೋಡಿ ಗೈಸ್. ಅಲ್ಲಿ ಗಣೇಶಂದು ಟೋಪಿ ಹಿಂದ್ಗಡೆ ಕಾಣಿಸ್ತಾ. ಹೈ ಬದರ್ ಕಾಲಿಗೆ ಜರೆ. ಜೈ ಶ್ರೀರಾಮ್. ಇಲ್ಲೊಬ್ಬರು ಪಂಡಿತರು ನಮಸ್ಕಾರ ಮಾಡ್ತಾ ಇದ್ದಾರೆ ನೋಡಿ. ಶ್ರೀ ಗಣೇಶ ಇನ್ನೊಂದು ದೇವಸ್ಥಾನ ಇದೆ ಅಂದ್ರೆ ಮರದಲ್ಲೇ ಉತ್ಪತ್ತಿ ಆಗಿರೋ ಗಣೇಶ ಗೈಸ್. ಇಲ್ಲಿ ಚಪ್ಪಲಿ ಇಲ್ಲೇ ಬಿಡೋದು ಬಿಟ್ಟರು, ಇಲ್ಲಿ ಬಿಟ್ಟಿದ್ದಾರೆ. ಒಬ್ಬೊಬ್ರು ಹಾಕೋಗಿದ್ದಾರೆ. ನಾನು ಚಪ್ಪಲಿ ಹಾಕೋಲ್ಲ ಗುರು. क्या दिखेगा? कुछ न कुछ दिख जा, किसी पत्ते में किसी में दिखता है, किसी में दिखता नहीं. क्या दिखता है? कुछ ही दिख जा. वही क्या दिखता है? भगवान जी दिखा है. ಅದರ ಏನಾದ್ರು ಮುರಿದೇ ಇರೋದ್ರಿಂದ ಎಲೆ ಗಿಲೆ ಸಿಕ್ಕೊಂಡು ನೋಡಿ ಗಣೇಶ ಕಾಣಿಸುತ್ತೆ ಅಂತ. ಒಬ್ಬರು ಚಪ್ಪಲಿ ಹಾಕಿ ಹೋಗ್ತಾರೆ ಗುರು. ಇಲ್ವಲ್ಲ ಸರಿ ಇಲ್ಲ ಅದು. ಈ ತರ ಮೆಟ್ಲ ಚಪ್ಪಲಿ ಹಾಕೋ ಸರಿ ಇಲ್ಲ. ಅಂಥದ್ದೇ ಆಗಿರ್ಲಿ, ಚಪ್ಪಲಿ ಸಿಕ್ತವ್ರು ಪರವಾಗಿಲ್ಲ. ಸೊ ದೇವಸ್ಥಾನ ಹತ್ರ ಹೋಗ್ತಾ ಇದೀವಿ. ಅದೇ ಸುತ್ತಮುತ್ತಲು ಇರೋ ಮರ ಕನೆಕ್ಟ್ ಆಗಿರೋಂಥ ಒಂದು ಬೇರು ರೂಟ್ಸ್ ಎಲ್ಲ ಕನೆಕ್ಟ್ ಆಗಿದೆ. ಇದೆ ಮರ ಅದು ನೋಡಿ ಗಾಯ್ಸ್. ಒಂದೇ ಮರ ಆದ್ರೂ ಗೋಡೆಯಿಂದ ಈಚ್ ಕಟ್ತಂಗೆ ಬಂದಿದೆ ಅದು. ರೆಡಿನ ಗಾಯ್ಸ್ ಗಣೇಶನ ದರ್ಶನ ಮಾಡೋದಕ್ಕೆ. ಗೈಸ್ ಗಣೇಶನ ಮೂರ್ತಿ ನೋಡಿ ಕಾಣಿಸ್ತಿದೆ ಇಲ್ಲಿ. ಗಣೇಶಂದು ಫೇಸ್ ನೋಡಿ, ಫೇಸ್ ಕಾಣಿಸ್ತಿದೆ ಅಲ್ಲ, ಉಪಯುಕ್ತ ಆಗಿರೋದಿಲ್ಲ. ಈ ಮರ ಎಲ್ಲೆಲ್ಲಿ ನುಗ್ಗುತ್ತೋ ಆ ಕಡೆ ಅದನ್ನ ಮರ ತೆರೆಯಂಗಿಲ್ಲ. ಇದನ್ನ ಅದ್ ನುಗ್ಗುತ್ತಾ ನುಗ್ಲಿ ನೋಡಿ. ಗೋಡೆ ಎಲ್ಲ ಹೊಡೆದಾಕಿದ್ದಾರೆ, ಹೊಡೆದಾಕ್ಬಿಡ್ತಾರೆ. ಮರ ಮಾತ್ರ ತೆರೆಯಂಗಿಲ್ಲ ಇದನ್ನ. ಹಾ ಅದಕ್ಕೆ ವಯಸ್ಸಲ್ಲಿ ಕಾಣಿಸ್ತಿದೆ ಗಿಣಿಗಳು ಮೇಗಡೆ. ಇದಿಲ್ಲಿ ಕಾಣಿಸೋದೇ ಅಪರೂಪ ಅಂತರ. 2 ಗಿಣಿ ಅಂತ ಯಾವಾಗಲೂ ಇದ್ದೇ ಇರುತ್ತೆ ಕಡೆಯಲ್ಲಿ ನೋಡಿ. ನಂಗೂ ಕಾಣಿಸ್ತಿದೆ, ನಿಮ್ಗೂ ಕಾಣಿಸ್ತಾ ಇದೆ. ಕಡೆ ಈ ಸ್ವಲ್ಪ ಬಿಸಿಲು ಇಲ್ಲಿ ಕಾಣಿಸ್ತಿದೆ. ಶ್ರೀ ಕೃಷ್ಣನ ದೇವಸ್ಥಾನ ಗಾಯ್ಸ್. ಹರೇ ಕೃಷ್ಣ ಅಂಬಡಿ ಗಾಯ್ಸ್. ಒಂದೊಂದು ಟೈಸ್ ಮೇಲೆ ಏನೇನೋ ಬರ್ದವ್ರೆ. ಪ್ಯಾರೆಟ್ ಕಾಣಿಸ್ತಾ ನಿಮ್ಗೆ, ನಂಗೆ ಗೊತ್ತಿಲ್ಲ ಅದು. ಆದ್ರೆ ನಾನು ನೋಡಿದೆ ಬಿಡು, ಅದ್ರ ಕಾಣಿಸೋದೇ ಅಪರೂಪ ಅಂತಾರೆ. ಈ ಕಡೆ 2 ಗಿಣಿಗಳು ಸೌಂಡ್ ಇಲ್ಲೂ ಕೇಳಿಸ್ತದೆ ಸೌಂಡ್. ಇಲ್ಲೇ ಆಯುಷ್ ನೋಡಕ್ ಟ್ರೈ ಮಾಡ್ತಾನೆ. ಅಲ್ಲಿ ಹಸ್ಬೆಂಡ್ ವೈಫ್ ಅಂತ ಇಲ್ಲಿ 2 ಗಿಣಿಗಳು ಬಿಟ್ರೆ ಜಾಸ್ತಿ ಎಲ್ಲೂ ವಾಸ ಮಾಡೋದಿವೆ. 2 ಗಿಣಿಗಳು ನೋಡಿದೆ. ನಿಮ್ಗೆ ತೋರಿಸ್ದೆ ಕಾಣಿಸ್ತಿದೆ ನಂಗೆ ಗೊತ್ತಿಲ್ಲ ಆ ಕಡೆ ವಿಡಿಯೋದಲ್ಲಿ. ಇಲ್ಲಿ ಅಲ್ಲಿಂದ ದೊಡ್ಡದಾಗಿ ಒಂದು ಶ್ರೀ ಶಿವಂದು ವಿಗ್ರಹ ಕಾಣಿಸ್ತಿದೆ ಇಲ್ಲಿ. ಹಾ ಹರ್ ಹರ್ ಮಹಾದೇವ್. ಇಲ್ಲಿರೋ ಒಂದೊಂದು ದೇವಸ್ಥಾನ ಬಿಡಬೇಕು, ಎಲ್ಲ ನೋಡ್ಕೊಂಡು ಬರೋಣ. ಹೆಂಗಿರು ಒಂದು ವಾರದಿಂದ ದೇವಸ್ಥಾನಕ್ಕೆ ಹೋಗಿಲ್ಲ ಅಂತಿದೆ. ಇವ್ರ ಮನೆ ಹತ್ರ ಹೋಗಿದ್ದ ಐಶ್ವರ್ಯ ಅಪ್ಪ ಅವ್ರ ಮನೆ ಸೈಡ್ ಹಿಂಗಡೆ ಶಿವಂದು. ಈಗ ಇಲ್ಲೊಂದು ದೇವಸ್ಥಾನ. ಇಲ್ಲೆಲ್ಲ ಡೈರೆಕ್ಟಾಗಿ ನುಗ್ಗಿದ್ರೆ ಒಳಗಡೆ ಈ ಥರ ಬೇಡ. ನಾವು ಅದರ ರೂಲ್ಸ್ ಬಿಡೋದು ಬೇಡ. ಹೋಗ್ಬೇಕು ಆದರೆ ಈ ಥರ ಅಲ್ಲ. ಯಾಕಂದರೆ ಸ್ನಾನ ಮಾಡಿದ್ದೀನಿ, ಅದೇ ಬಟ್ಟೆ ಹಾಕಿದ್ದೀನಿ, ಮತ್ತೆ ಹೋಗೋದು ಬೇಡ. ನಮಸ್ಕಾರ ಮಾಡಬೇಕು. ಇಲ್ಲಿಂದ ನಾವು ನಮಸ್ಕಾರ ಮಾಡ್ಕೋ. ಶಿವಂದು ಇಲ್ಲಿ ಮುಂದ್ಗಡೆ ಶ್ರೀರಾಮ ಮಂದಿರ ಕೊಡಿ ಗೈಸ್. ದರ್ಶನ ಮಾಡ್ಕೊಳ್ಳಿ ನೀವು. ಜೈ ಶ್ರೀರಾಮ್.